ದೇವರು ನಮ್ಗೆ ಏನಾಗಿದ್ದಾರೆ ಗೊತ್ತಾ? ಮೊದಲದಾಗಿ ತಂದೆ. ಒಂದು ಸಾರಿ ಏಷಾಯನ ಪ್ರವಾದನೆಗಂತ ಅದು ಓದೋಣ. ಏಷಾಯನ ಪ್ರವಾದನೆಗಂತ 64ನೇ ಅಧ್ಯಾಯ 8ನೇ ವಚನವನ್ನು ಓದೋಣ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ಭೂಮಿ ಮೇಲಿರುವಂತಹ ಸರ್ವ ಮಾನವರು ದೇವರ ಕೈಕೆಲಸ. ನಾವು ದೇವರ ಕೈಕೆಲಸ ಪ್ರೇರೆ. ದೇವರು ಕುಂಬಾರನು, ನಾವು ಜೇಡಿ ಮಣ್ಣು. ನಾನು ಕುಂಬಾರ, ಎಕ್ಸಾಂಪಲ್, ನಾನು ಕುಂಬಾರ ಅಂದ್ರೆ ದೇವರು, ನೀವೆಲ್ಲರೂ ಜೇಡಿ ಮಣ್ಣು. ಈಗ ಒಬ್ಬ ಕುಂಬಾರನಾದಂತ ನಾನು ನಿಮ್ಮನ್ನೆಲ್ಲ ರೂಪಿಸಿದ್ದೀನಿ. ನೀವೆಲ್ಲ ಸೇರಿ ನನ್ನನ್ನು ರೂಪಿಸಕ್ಕಾಗತ್ತಾ? ಆಗತ್ತಾ? ಒಬ್ಬ ಕುಂಬಾರನು ಅನೇಕ ಮಡಿಕೆಗಳನ್ನು ಸಿದ್ಧ ಮಾಡಿ ನಿಲ್ಲಿಸ್ತಾನೆ. ನೀರು ಕುಡಿಯೋ ಪಾತ್ರೆಯಿಂದ ಹಿಡಿದು, ಸೋಟ್ ಮಾಡೋದ್ರಿಂದ ಹಿಡಿದು ಅನೇಕ ತರವಾದಂಥ ಪಾತ್ರೆಗಳನ್ನು ಮಾಡಿ ಇಕ್ಕೋದನ್ನು ನಾವು ನೋಡ್ತೇವೆ. ಈಗ ಈ ಮಡಿಕೆಗಳು, ಸ್ಪೂನ್ಗಳೆಲ್ಲ ಮಾತಾಡಿಕೊಂಡು ಈ ಕುಂಬಾರನನ್ನು ಸಿದ್ಧ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆಂದರೆ ರೂಪಿಸಿದವನು ತಂದೆಯಾದ ಪರಮಾತ್ಮನು. ನನ್ನ ಮಗನನ್ನು ನಾನು ಹೆತ್ತಕ್ಕಾಗಿದೆ ಹೊರತು ನನ್ನ ಮಗನು ನನ್ನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ವಾ? ಆಗತ್ತಾ? ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಡ್ಬೋದೇ ಹೊರತು ಮಕ್ಕಳು ತಂದೆ ತಾಯಿಗೆ ಜನ್ಮ ಕೊಡಕ್ಕಾಗಲ್ಲ. ಹಾಗಿರುವುದರಿಂದ ದೇವರ ಸಂಬಂಧ, ನಮ್ಮ ಸಂಬಂಧ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಬಹಳ ಪ್ರಾಮುಖ್ಯ ಪ್ರೇರೆ, ಬಹಳ ಪ್ರಾಮುಖ್ಯವಾದಂಥ ಅಂಶ.